ಕಾವ್ಯವಿರದ ಲೋಕವ ನರ ತಾಳಲಾರನು, ಒಂದು ಕವಿತೆ ಕಾಡಬಹುದು ಇಡೀ ಬಾಳನು. ಒಂದು ಕವಿತೆ ಕಾಯಬಹುದು ಇಡೀ ಬಾಳನು. ನಿಮ್ಮ ಕವಿತೆ ನಿಮ್ಮ ಜೊತೆಗೆ ಇಟ್ಟುಕೊಳ್ಳಿರಿ, ಬಿಗುಮಾನವ ತೊರೆದು ಒಳಗೆ ಬಿಟ್ಟುಕೊಳ್ಳಿರಿ. ಒದ್ದೆ ತಲೆಯ ಒರೆಸುವಾಗ ಹೇಳಿಕೊಳ್ಳಿರಿ, ಒದ್ದೆ ತಲೆಯ ಒರೆಸುವಾಗ ಹೇಳಿಕೊಳ್ಳಿರಿ. ನಿಮ್ಮ ನಗಲಿ ಹೋಗದಂತೆ ಕೇಳಿಕೊಳ್ಳಿರಿ. ರಾಘವೇಂದ್ರ ಬಿಜಾಡಿ ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಬಟ್ ಇರಬೇಕು ಇರುವಂತೆ ಅಂದ ತಕ್ಷಣ ಹಾ ಗೊತ್ತು ನಮಗೆ ಅಂತ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ. ಅಂದ್ರೆ ಒಂದು ಕವಿತೆ ನಮ್ಮನ್ನು ಕಾಯುತ್ತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ನನಗೆ ನನ್ನ ಗುರುಗಳಿಂದ ಬಂದಂತ ಒಂದು ದೊಡ್ಡ ವರ ಅಂದ್ರೆ, ನಾನು ಕವಿತೆಯನ್ನ ನನ್ನ ಪಾಡಿಗೆ ನಾನು ಹಾಡ್ಕೊಳ್ತಾ ಹೋಗ್ತೀನಿ. ಇದು ನನಗೆ ಬಂದಂತ ನನ್ನ ಜೀವನದ ಮೊದಲನೇ ಪ್ರಶಸ್ತಿ. ಅದಾದ್ಮೇಲೆ ಸಂಗೀತ ಕಲಾನಿಧಿ ಬಂತು, ನಾದಸಿರಿ ಬಂತು, ಪರಿಣಿತಿ ರಾಷ್ಟ್ರೀಯ ಪ್ರಶಸ್ತಿ ಬಂತು. ತುಂಬಾ ಬೇಸರದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿದ್ದಾಗ ನಂಗೆ ಗರ್ತಿಕೆರೆ ರಾಘಣ್ಣ ಅಲ್ಲಿ ಸಿಗ್ತಾರೆ. ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ ಅಂತ ಕೇಳಿದೆ. ಆಕ್ಚುಲಿ ನಂಗೆ ಗರ್ತಿಕೆರೆ ರಾಘಣ್ಣ ಅವ್ರ ಬಗ್ಗೆ ಗೊತ್ತಿದ್ರು, ರಾಘಣ್ಣ ನೇರವಾಗಿ ಭೇಟಿ ಆದವನಲ್ಲ ನಾನು. ಆಗ ರಾಘಣ್ಣ, ನನ್ನ ಹೆಸರು ಗರ್ತಿಕೆರೆ ರಾಘಣ್ಣ. ಅಯ್ಯೋ ಬನ್ನಿ ಸರ್, ನಿಮ್ಮನ್ನ ಕೂರಿಸ್ಕೊಂಡು ನನ್ನ ಮನೆ ತನಕ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ನನ್ನ ಗಾಡಿಯಲ್ಲಿ ಅವ್ರನ್ನ ಕೂರಿಸ್ಕೊಂಡು ಹೋಗಕ್ ಶುರು ಮಾಡಿದೆ. ನನ್ನ ಈಗಿನವರೆಗಿನ BSNL ನ ವಾಟ್ಸಪ್ DP ಅವರೇ. ನನ್ನ ಮೂಲ ಕರಾವಳಿ ಸೀಮೆ, ಹುಟ್ಟಿದ್ದು ಬಯಲು ಸೀಮೆ, ಬೆಳೆದಿದ್ದು ಬಯಲು ಸೀಮೆ, ಕೆಲಸ ಸಿಕ್ಕಿದ್ ಮಲ್ನಾಡು ಸೀಮೆಗೆ ಹೋದೆ. ಅದಾದ ನಂತರ ಬೆಂಗಳೂರಿಗೆ. ನಾನು ಈಗ ಶ್ರೀರಾಮ್ ನಗರಿ ಅಂತ ದೊಮ್ಲೂರ್ ಹತ್ರ ಒಂದು ಶಾಲೆ ಇದೆ, ಅಲ್ಲಿ ನಾನು 1 ರಿಂದ 5ನೇ ತರಗತಿಯ ಮಕ್ಕಳಿಗೆ ಪಾಠ ಮಾಡ್ತಾ ಇರ್ತಕ್ಕಂಥ ಸರ್ಕಾರಿ ಶಾಲೆಯ ಶಿಕ್ಷಕ. ಗಣಪತಿಯ ಪ್ರಾರ್ಥನೆ ಅಂತ ಹೇಳ್ಬಿಟ್ಟು ಒಂದಷ್ಟು ಏನೇನೋ ಬೇರೆ ಬೇರೆ ಪ್ರಾರ್ಥನೆಗಳನ್ನ ಹಾಡ್ತಾರೆ. ನಾನ್ ಹಾಗಲ್ಲ, ನನ್ನ ಗುರುಗಳದೊಂದು ತುಂಬಾ ಟಿಪಿಕಲ್ ಪ್ರಾರ್ಥನೆ ಇದೆ, ಅದನ್ನ ಹಾಡ್ತೀನಿ. ಗಣಪ ನಿನಗೆ ಯಾಕೆ ಇಂಥ ಉದ್ದ ಸೊಂಡಿಲು, ನೆಗಡಿ ಬಂದರೆಷ್ಟು ಕಷ್ಟ ಒರೆಸಿಕೊಳ್ಳಲು. ಗಣಪ ನಿನಗೆ ಯಾಕೆ ಇಂಥ ಉದ್ದ ಸೊಂಡಿಲು, ದೊಡ್ಡ ಹಾವು ಯಾಕೆ ಬೇಕು ಹೊಟ್ಟೆ ಸುತ್ತಲು. ನಿನಗೆ ದೊಡ್ಡ ಹಾವು ಯಾಕೆ ಬೇಕು ಹೊಟ್ಟೆ ಸುತ್ತಲು. ದುಡ್ಡಿಲ್ಲವೇ ಪಾಪ ನಿನಗೆ ಬೆಲ್ಟು ಕೊಳ್ಳಲು, ದುಡ್ಡಿಲ್ಲವೇ ಪಾಪ ನಿನಗೆ ಬೆಲ್ಟು ಕೊಳ್ಳಲು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ತಿಳಿ ಸಂಜೆಯಲ್ಲಿ, ಈಗ ಕತ್ತಲಾಗಿದೆ, ಸಂಜೆಯಲ್ಲಿ ನಾನು ಒಬ್ಬರು ಮನೆಗೆ ಬಂದಿದ್ದೀನಿ. ಅದು ಯಾರ ಮನೆ ಅಂತ ನಿಮಗೆ ಗೊತ್ತಾಗಿರಬಹುದು. ಒಂದು ಕವಿತೆ ಕಾಡಬಹುದು ಇಡೀ ಬಾಳನು ಅಂತ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂಥ ಒಂದು ಸ್ವರ. ಒಂದು ಕವಿತೆ ಕಾಯಬಹುದು ಇಡೀ ಬಾಳನು. ಸೊ ಆ ಸ್ವರ ಯಾರದ್ದು ಅಂತ ತುಂಬಾ ಜನ ಸರ್ಚ್ ಕೂಡ ಮಾಡಿದ್ದಿರಬಹುದು. ಲಾಕ್ಡೌನ್ ನಂತರದಲ್ಲಿ ಇವರು ಹಾಡಿರುವಂತಹ ಪ್ರತಿ ಸುಗಮ ಸಂಗೀತದ, ಅದರಲ್ಲೂ ಭಾವಗೀತೆಯ ಹಾಡುಗಳು, ಅದರಲ್ಲಿ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಆ ಹಾಡಿರಬಹುದು, ಅಥವಾ ಮನೆಯ ಬಗ್ಗೆ ಮಾಡಿರುವಂತಹ ಹಾಡಿರಬಹುದು, ಅಥವಾ ಈಗ ಸದ್ಯಕ್ಕೆ ನಾನು ಹೇಳಿರುವಂತಹ ಒಂದು ಕವಿತೆ ಕಾಡಬಹುದು ಇಡೀ ಬಾಳನು ಅಂತ ಒಂದು ಲೈನ್ ಇದೆಯಲ್ಲ. ಸೊ ಅದೇ ಹಾಡನ್ನ ಹಾಡಿರುವಂತಹ ರಾಘವೇಂದ್ರ ಬೀಜಾಡಿಯವರ ಮನೆಯ ಮುಂಭಾಗದಲ್ಲಿದ್ದೀನಿ. ಸೊ ನಾವು ಅವರ ಫ್ಯಾನ್. ಸೊ ಹಾಗಾಗಿ ನಾನೊಬ್ಬ ಅಭಿಮಾನಿಯಾಗಿ ಅವ್ರನ್ನ ಇವತ್ತು ಮಾತಾಡಿಸ್ತೀನಿ. ಅವ್ರು ಎಲ್ಲಿಯವರು, ಈಗ ಬೀಜಾಡಿ ಅಂತ ಹೇಳಿದ್ರೆ ಇದು ಎಲ್ಲಿ ಅಂತ ತುಂಬಾ ಜನ ಸರ್ಚ್ ಕೂಡ ಮಾಡಬಹುದು, ಇಲ್ಲ ಅಂತ ನಾನು ಹೇಳಲ್ಲ. ಅದೆಲ್ಲವನ್ನ ನಿಮ್ಗೆ ಇವತ್ತು ನಾನು ತಿಳಿಸ್ತೀನಿ. ಸೊ ಇದು ಅವರ ಮನೆಯ ಮುಂಭಾಗದಲ್ಲಿದ್ದೀವಿ. ಅವರು ಗೌರ್ಮೆಂಟ್ ಉದ್ಯೋಗಿ ಆಗಿರೋದ್ರಿಂದ ನಮಗೆ ಡೇ ಟೈಮಲ್ಲಿ ಸಿಗ್ಲಿಲ್ಲ, ಸಂಜೆ ಸಿಕ್ಕಿದ್ದಾರೆ. ಈಗ ಅವರ ಮನೆಯ ಮುಂಭಾಗದಲ್ಲಿ ಇದೀನಿ ನಾನು. ಇದು ಅವರ ಮನೆಯ ಒಳಾಂಗಣಕ್ಕೆ ಬಂದಿದ್ದೀನಿ. ಇನ್ನೇನು ಅವ್ರ ಜೊತೆ ಮಾತಾಡೋದಷ್ಟೇ. ಸೊ ಅದ್ರ ಜೊತೆಗೆ ಒಂದಿಷ್ಟು ಹಾಡುಗಳನ್ನು ಕೇಳೋಣ. ಹಾಡುಗಳ ಅಂದರೆ ಹಾಡು ಹುಟ್ಟಿದ್ದು ಕವಿಯ ಕಥೆ ಆದರೆ ಹಾಡನ್ನ ಹಾಡಿರೋದು, ಆ ಹಾಡು ಯಾವ ಸಂದರ್ಭದಲ್ಲಿ ರಾಗ ಬಂತು, ಇದೇ ರಾಗವನ್ನ ಯಾಕೆ ಮಾಡಬೇಕು ಅಂತ ಅನ್ನಿಸ್ತು, ಇದೆಲ್ಲವನ್ನ ಹಾಡಿರೋರಿಂದ ನಾವು ಆರಾಮದಾಯಕವಾಗಿ ಕೇಳಬಹುದು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಗ್ಗದ್ದೆ ಸ್ಟುಡಿಯೋ ಇವತ್ತು ನಿಮ್ಮನ್ನ ಅರಸ್ಕೊಂಡು ನಿಮ್ಮ ಮನೆಗೆ ಬಂದಿದೆ. ಕಾರಣ, ನಾನು ನಿಮ್ಮ ಅಭಿಮಾನಿ, ಜೊತೆಗೆ ನಮ್ಮ ವೀಕ್ಷಕರಿಗೂ ಕೂಡ ನಿಮ್ಮ ಬದುಕಿನ ಕಥೆಯನ್ನ ತಿಳಿಸ್ಬೇಕು ಅಂತ ಒಂದು ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡು ಬಂದಿದ್ದೀನಿ. ಬೆಂಗಳೂರಿನ ವಿಜಯನಗರದಲ್ಲಿ ಇವತ್ತು ನೀವು ನಮಗೆ ಸಿಕ್ಕಿದ್ದೀರಾ, ರೈಟ್?
ಥ್ಯಾಂಕ್ ಯು. ಎಸ್. ಈಗಿರುವಂತ ಮನೆ ಇದು ಬಾಡಿಗೆ ಮನೆನಾ ಸ್ವಂತ ಮನೆನಾ? ಇದು ಬಾಡಿಗೆ ಮನೆ. ಬಾಡಿಗೆ ಮನೆ. ಮನೆ ಒಳಗಡೆ ಬಂದ್ರೆ ತುಂಬಾ ಕಾಮ್ ಆಗಿದೆ, ಕೂಲ್ ಆಗಿದೆ, ಜೊತೆಗೆ ಒಂಥರ ಮುದ ಕೊಡುತ್ತೆ ಸರ್. ಅಂದ್ರೆ ಹಾಲ್ ತುಂಬಾ ದೊಡ್ಡದಿದು, ಜೊತೆಗೆ ನಿಮ್ಮ ಒಂದಿಷ್ಟು ಮೊಮೆಂಟೋಸ್ಗಳು ಇಲ್ಲಿದೆ. ನೀವು ನಿಮ್ಮ ವೈಫ್ ಅವ್ರದ್ದು ಇದೆ, ನಿಮ್ದು ಇದೆ, ಆಮೇಲೆ ನಿಮ್ಮ ಗುರುಗಳದ್ದು ಇದೆ. ಸೊ ಗರ್ತಿಕೆರೆ ರಾಘಣ್ಣ ಅಂತ ಹೇಳಿದ್ರೆ ಇವತ್ತು ಎಲ್ರಿಗೂ ಗೊತ್ತಾಗಬಹುದು ಅದು ಅಂತ ಅನ್ಕೊಂತೀನಿ. ಇಲ್ಲಿದ್ದಾರೆ ನೋಡಿ ಅವರು. ಎಸ್. ಮೂಲ ಜನಪದದಿಂದ ಪ್ರಾರಂಭ ಆಗಿದ್ದ ಅವರ ಸಂಗೀತ ಹೇಗೆ? ಅವರು ಸರ್ ಅದು ಅಂದ್ರೆ ಬರೆಹವು ಶಾಂತ ನಾದವು ಅನಂತ ಹಾಡುತ್ತಿರಲಿ ಈ ಸಂತ ಶತವಸಂತ ಅನ್ನೋ ಹಾಗೆ ಅವರು ಮುಟ್ಟದಲ್ಲೇ ಇರೋ ಕ್ಷೇತ್ರವೇ ಇಲ್ಲ. ಬಟ್ ಕಾವ್ಯವನ್ನೇ ನಂಬಿಕೊಂಡು ಬದುಕಿದಂತಹ ಒಬ್ಬ ವ್ಯಕ್ತಿ ಅವರು. ಕಾವ್ಯವನ್ನ ಮಾತ್ರ ನಂಬ್ಕೊಂಡು ಬದುಕಿದಂತ ವ್ಯಕ್ತಿ. ಎಸ್ ಎಸ್. ಅವ್ರು ಸಿಕ್ಕಿದ್ದೇ ತುಂಬಾ ಅದ್ಭುತ ನನಗೆ. ಹಾಡುವ ಹಕ್ಕಿ ಅಂತ ಅವ್ರನ್ನ ಕರೀತಾರೆ ಆ ಭಾಗದಲ್ಲಿ. ಮಲೆನಾಡ ಕೋಗಿಲೆ ಅದು. ಹೌದು ನೋಡಿ, ಅವರು ಇವರ ಗುರುಗಳು. ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ರಾಘವೇಂದ್ರ ಬೀಜಾಡಿ ಅಂತ ಹೆಸರು ಬರುತ್ತೆ. ಈ ಬೀಜಾಡಿ ಎಲ್ಲಿ ಅಂತ ನನ್ನ ಹತ್ರ ತುಂಬಾ ಜನ ಕೇಳಬಹುದು ಅಂತ ಅನ್ಕೊಂತೀನಿ. ಅದನ್ನ ಹೇಳಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇವರು ಕುಂದಾಪುರದ ಕುಡಿ. ಸೊ ಕುಂದಾಪುರದಲ್ಲಿ ಬೀಜಾಡಿ ಅನ್ನುವಂಥ ಒಂದು ಪ್ರದೇಶ ಬರುತ್ತೆ. ಆ ಹೆಸರು ಇವರ ಹೆಸರಿನ ಮುಂದಿರುವಂತಹ ಒಂದು ಹೆಸರದು. ಸೊ ಯಾರಾದರೂ ಉಡುಪಿ ಕುಂದಾಪುರ ಆ ಭಾಗದವ್ರು ಈ ವಿಡಿಯೋನ ನೋಡ್ತಾ ಇದ್ರೆ, ನಿಮ್ಮ ಊರಿನ ಕುಡಿ ಇಲ್ಲೊಂದಿದೆ. ಸೊ ಇದಕ್ಕೆ ನಾವು ಗೌರವ ಕೊಡಬೇಕು, ಜೊತೆಗೆ ಇವರನ್ನ ನಮ್ಮೂರಿಗೆ ನಾವು ಕರೆಸ್ಬೇಕು ಅಂತ ನಂದೊಂದು ಆಸೆ ಇದೆ. ಇತ್ತೀಚೆಗೆ ಕುಂದಾಪುರ ಕನ್ನಡ ಉತ್ಸವದಲ್ಲಿ ಇವರನ್ನ ಗುರುತಿಸಿದ್ದಾರೆ. ಜೊತೆಗೆ ಅಲ್ಲಿ ಹಾಡಿರುವಂತ ಹಾಡಿದೆಯಲ್ಲ ಸರ್, ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟಿದೆ. ಒಂದು ಕವಿತೆ ಕಾಡಬಹುದು ಇಡೀ ಬಾಳನು. ಈಗ ಬೀಜಾಡಿ ಹೆಂಗ್ ಸೇರ್ಕೊಂತು, ಅದಕ್ಕೂ ನಿಮ್ಮ ಹೆಸರಿನ ಮುಂದಿರುವ ಬೀಜಾಡಿಗೂ ಏನು ಸಂಬಂಧ? ಆಕ್ಚುಲಿ ನನ್ನ ಹೆಸರು ರಾಘವೇಂದ್ರ BR ಅಂತ, ಅಂದ್ರೆ ಆಮೇಲೆ ರಾಘವೇಂದ್ರ ಬೀಜಾಡಿ ರಾಮಚಂದ್ರ ರಾವ್ ಅಂತ. ಓಕೆ. ಬಟ್ ಅದು B ಫಾರ್ ಬೀಜಾಡಿ ಅಂಡ್ R ಫಾರ್ ರಾಮಚಂದ್ರ ರಾವ್ ಅನ್ನೋದು ಗೊತ್ತಿತ್ತು. ಬೀಜಾಡಿ ಅಂದ್ರೆ ನನ್ನ ಇನ್ಶಿಯಲ್ ಬೀಜಾಡಿ ಇತ್ತು ಅಷ್ಟೇ, ಬಿಟ್ಬಿಟ್ರೆ ಅದರದ ಮಹತ್ವ ನಂಗೇನು ಗೊತ್ತಿರಲಿಲ್ಲ. 2004 ಜನವರಿ 29ನೇ ತಾರೀಕು ನಾನು ಸಾಗರಕ್ಕೆ ಅಪಾಯಿಂಟ್ ಆಗಿದ್ದು. 2004 ನಂತರ 2005ರಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಆಯ್ತು ನನಗೆ. ಅಷ್ಟೊತ್ತಿಗಾಗ್ಲೇ ನನ್ನ ಗುರುಗಳು ನಂಗೆ ಸಿಕ್ಕಿದ್ರು. ನನ್ನ ಗುರುಗಳು ಸಿಕ್ಕಂತ ಒಂದು ಪ್ಲೆಸೆಂಟ್ ಮೂಮೆಂಟೇ ಬೇರೆ ಅದು. ನಾನು ತುಂಬಾ ಬೇಸರದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿದ್ದಾಗ ನಂಗೆ ಗರ್ತಿಕೆರೆ ರಾಘಣ್ಣ ಅಲ್ಲಿ ಸಿಗ್ತಾರೆ. ತುಂಬಾ ಬೇಸರ, ಭಯಂಕರ ಬೇಸರದಲ್ಲಿ ಕೂತಿದ್ದೆ ನಾನು. ಇವ್ರು ಒಂದ್ ಪಂಚೆ ಉಟ್ಕೊಂಡು ಆರಾಮಾಗಿ ಅಲ್ಲೇನೋ ಪ್ರೋಗ್ರಾಮ್ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದಾರೆ. ಇಲ್ಲಿ ನೆಕ್ಸ್ಟ್ ಬಸ್ ಯಾವ್ದಿದೆ ಅಂತ ನನ್ನನ್ನು ಕೇಳಿದ್ರು. ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ಆರಾಮ ಮಲ್ಕೊಂಡಿದ್ದೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಯಾಕೆ ಮಲ್ಕೊಂಡಿದ್ದೆ ಅಂದ್ರೆ ನನ್ ಗಾಡಿ ಹೊಡ್ಕೊಂಡ್ ಬಂದೊಂದು ಸುಸ್ತಾಗಿತ್ತು ಅಂತ ಅಲ್ಲಿ ಬಂದ್ಕೊಂಡಿದ್ದೆ. ನಾನು ಅವ್ರಿಗೆ ಹೇಳಿದೆ, ಸರ್ ಈಗ ಯಾವ್ದು ಬಸ್ ಇಲ್ಲ, ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ ಅಂತ ಕೇಳಿದೆ. ಆಕ್ಚುಲಿ ನಂಗೆ ಗರ್ತಿಕೆರೆ ರಾಘಣ್ಣ ಅವ್ರ ಬಗ್ಗೆ ಗೊತ್ತಿದ್ರು, ರಾಘಣ್ಣನ ನೇರವಾಗಿ ಭೇಟಿ ಆದವನಲ್ಲ ನಾನು. ಆಗ ರಾಘಣ್ಣ ನನ್ನ ಹೆಸರು ಗರ್ತಿಕೆರೆ ರಾಘಣ್ಣ. ಅಯ್ಯೋ ಬನ್ನಿ ಸರ್, ನಿಮ್ಮನ್ನ ಕೂರಿಸ್ಕೊಂಡು ನನ್ನ ಮನೆ ತನಕ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ನನ್ನ ಗಾಡಿಯಲ್ಲಿ ಅವ್ರನ್ನ ಕೂರಿಸ್ಕೊಂಡು ಹೋಗಕ್ ಶುರು ಮಾಡಿದೆ. ನನ್ನ ಈಗಿನವರೆಗಿನ BSNL ವಾಟ್ಸಪ್ DP ಅವರೇ. ಅದರಲ್ಲಿ ಅವರು ನನ್ನ ಗಾಡಿ ಹಿಂದ್ಗಡೆ ಕೂತಿದ್ದಾರೆ, ನಾನು ಗಾಡಿ ಹೊಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿಂದ ನನ್ನ ಪ್ರಯಾಣ ಶುರುವಾಯಿತು. ಅವಾಗ ಏನಾಯ್ತು, ಒಂದಷ್ಟು ದಿವಸ ಆದ್ಮೇಲೆ ಒಂದು ಈ ತರದ ಸುಗಮ ಸಂಗೀತ ಕಾರ್ಯಕ್ರಮ ಮಾಡಬೇಕು ಅಂತ ಅನ್ನಿಸ್ತು. ಅಲ್ಲಿವರೆಗೆ ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲ್ತಿದ್ರು ಕೂಡ ರಾಘಣ್ಣನ ಗೀತೆಗಳು ಕೇಳಿದ್ಮೇಲೆ ನನಗೇನನ್ನಿಸ್ತು ಅಂದ್ರೆ, ನಾನು ಹಾಡ್ತಿರೋದೇ ಸುಳ್ಳು, ಇದು ನಿಜವಾದ ಸಂಗೀತ. ಅವಾಗ ಎಷ್ಟು ಏಜ್? ನನಗೆ ಅವಾಗ 22 ವರ್ಷ. ಆವಾಗ ಈ ಥರದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಆಯ್ತು. ಒಂದು ಆಯೋಜನೆ ಶುರುವಾಗ ದೀಪಕ್ ಸಾಗರ್ ಅಂತ ಹೇಳ್ಬಿಟ್ಟು ಸಾಗರದವರು ಅವರಿದ್ದವರು, ರಾಘವೇಂದ್ರ B ಅಂದ್ರೆ ಚೆನ್ನಾಗಿರಲ್ಲ ಕಣೋ ಅಂತ. B ಅಂದ್ರೆ ಏನು? ಬೀಜಾಡಿ ಅಂದ್ರೆ ಇಲ್ಲಿ ಅದು ಕುಂಭಕ್ಷೇತ್ರ ಇರೋ ಒಂದು ಊರು. ಅದು ನನ್ನ ಮೂಲ ಊರದು, ನನ್ನ ಕುಟುಂಬದ ಊರದು. ಸೊ ಅದು ನನ್ನ ಇನ್ಶಿಯಲ್. ಹಂಗ ಇನ್ಮೇಲಿಂದ ನಿನ್ನ ಹೆಸರು ರಾಘವೇಂದ್ರ ಬೀಜಾಡಿ ಅಂತ ದೀಪಕ್ ಸಾಗರ್ ಇಟ್ರು. ಅಲ್ಲಿಂದ ನಾನು ರಾಘವೇಂದ್ರ ಬೀಜಾಡಿ ಆದೆ. ಈ ಹುಟ್ಟಿದ್ದು ಬೀಜಾಡಿಲ್ ಅಲ್ಲ, ನಾನು ಹುಟ್ಟಿದ್ದು ಚನ್ನಗಿರಿಯ ಆಸ್ಪತ್ರೆಯಲ್ಲಿ, ಬಯಲುಸೀಮೆ. ನಾನು ತುಂಬಾ ತಮಾಷೆಗೆ ಹೇಳ್ತಾ ಇರ್ತೀನಿ. ಈಗ ನಾವು ಯಾರನ್ನಾರು ಮಾತಾಡ್ಸ್ಬೇಕಾದ್ರೆ ಸಿಟ್ಟು ಬಂದ್ರೆ, ಯಾವ ಸೀಮೆಯವನೋ ನೀನು ಅಂತ ಮಾತಾಡ್ತೀವಲ್ಲ, ನಾನು ಯಾವ ಸೀಮೆಯವನು ಅಂತ ನನಗೆ ಯಾರು ಬೈಯಂಗಿಲ್ಲ. ಯಾಕಂದ್ರೆ ನನ್ನ ಮೂಲ ಕರಾವಳಿ ಸೀಮೆ, ಆಮೇಲೆ ಬೆಳೆದಿದ್ದೆಲ್ಲ ಬಯಲುಸೀಮೆ. ಹುಟ್ಟಿದ್ದು ಬಯಲುಸೀಮೆ, ಬೆಳೆದಿದ್ದು ಬಯಲುಸೀಮೆ. ಕೆಲಸ ಸಿಕ್ಕಿದ್ ಮಲ್ನಾಡು ಸೀಮೆಗೆ ಹೋದೆ. ಅದಾದ ನಂತರ ಬೆಂಗಳೂರಿಗೆ ಹೋದೆ.
ಅಲ್ಲಿ ನಾನು ಎಲ್ಲಾ ಸೀಮೆಯಲ್ಲೂ ಕೆಲಸ ಮಾಡಿದ್ದೀನಿ. ಹತ್ಕೊಂಡು ಇಲ್ಲಿ ನಂಗೆ ಈಗ ಹೆಂಗೆ ಅಂದ್ರೆ ಹಾ. ಸಾಗರದವ್ರು ಯಾರು ಬಂದ್ರೆ ಹಾ. ಹೋಗ್ ನಡ ಬತ್ ನಡ ಅವ್ನ್ ಬೈಂದ ಇವ್ನ್ ಬೈಂದ ಅಂದ್ರೆ ನಾ ಹಂಗೆ ಮಾತಾಡ್ತೀನಿ. ಹಾ. ಅಕಸ್ಮಾತ್ ಯಾರು ಕುಂದಾಪುರದವ್ರು ಬಂದು ಹೊಯ್ಕ್ ಬರ್ಕ ತರ್ಕ ತಿನ್ಕ್ ಅಂದ್ರೆ ನಾನು ಹೊಯ್ಕ್ ಬರ್ಕ ತರ್ಕ ತಿನ್ಕ್ ಅಂತಲೇ ಮಾತಾಡ್ತೀನಿ. ಯಾರು ಬಯಲ್ಸೀಮೆ ಅಂತ ಬಂದ್ಬಿಟ್ಟು ನಾನು ಒಯ್ತೀನಿ ಕಣ್ಲಾ ಬತ್ತಿನ ಕಣ್ಲಾ ಅಂದ್ರೆ ನಾನು ಹಂಗೆ ಮಾತಾಡ್ತೀನಿ. ಅಂದ್ರೆ ಆಯಾ ಸೀಮೆಯವ್ರು ಸಿಕ್ಕರೆ ಆಯಾ ಭಾಷೆಯಲ್ಲಿ ಮಾತನಾಡೋದಕ್ಕೆ ನಂಗೆ ಬೇಗ ಬಂದ್ಬಿಡುತ್ತೆ. ಅವ್ರು ಮಾತಾಡ್ತಿದ್ದಾಗ ನಂಗೆ ಶುರು ಆಗತ್ತೆ. ಈಗ ನೀವು ಹವ್ಯಕ್ ಮಾತಾಡಿದ್ರೆ ನಾನು ಹವ್ಯಕ್ ಮಾತಾಡಕ್ ಶುರು ಮಾಡ್ತೀನಿ. ಟಿಪಿಕಲ್ ನಮ್ಮ ಮನೇಲಿ ಹವ್ಯಕ್ಕೆ. ಯಾಕಂದ್ರೆ ನನ್ನ ಮನೆಯವಳು ನಾನು ಪ್ರೀತಿಸಿ ಮದುವೆ ಆದವಳು, ಅವಳು ಹವ್ಯಕ್ಕೆ, ಅವಳು ಸಾಗರದವಳು. ಸೊ ನನಗೆ ಹವ್ಯಕ್ ಹಂಗು ಹಿಂಗು ಅವಳಿಂದಾಗಿ ಗೊತ್ತಿದೆ. ಇನ್ನೊಂದು ಮೂಲ ನನ್ನ ಕರಾವಳಿ ಇದು, ಹಂಗಾಗಿ ಹೊಯ್ಕ ಬರ್ಕ ತರ್ಕ ತಿನ್ಕ ಅದಂಗಿರೋ ಗೊತ್ತಿದೆ. ಬಯಲ್ ಸೀಮೆದ ಯಥಾ ಪ್ರಕಾರ ಒಯ್ತಿನ ಕಣ್ಲಾ ಬತ್ತಿನ ಕಣ್ಲಾ ಇದೆಲ್ಲ ನಮ್ಮ ಅಜ್ಜಂಪುರ ಮತ್ತು ಚನ್ನಗಿರಿ ಭಾಗದ ಭಾಷೆಗಳು, ಅದು ನಂಗೆ ಬರುತ್ತೆ. ಹಂಗಾಗಿ ನಾ ಎಲ್ಲಾ ಸೀಮೆಯಲ್ಲಿ ಇದ್ದವನು, ಬಟ್ ಎಲ್ಲಾ ಸೀಮೆಯ ಎಲ್ಲಾ ಭಾಗವನ್ನು ಎಲ್ಲಾ ಭಾಷೆಯನ್ನು ಅದು ನನ್ನೊಳಗ್ ತಗೊಂಡವನು. ಬಟ್ ಮೂಲ ಬೀಜಾಡಿ ಅಂದ್ರೆ ಅದು ಕುಂಬಾಶಿಯ ಬೀಜಾಡಿ. ಕುಂದಾಪುರದಿಂದ ಸ್ವಲ್ಪ ದೂರದಲ್ಲಿದೆ. ಕುಂದಾಪುರದಿಂದ ಸ್ವಲ್ಪ ದೂರದಲ್ಲಿ ನಿಮ್ಗೆ ಆಣೆಗುಡ್ಡೆ ಅಂತ ಗೊತ್ತಿರಬಹುದು. ಕುಂಬಾಶಿ ಅಲ್ಲಿರುವಂಥದ್ದೇ ಬೀಜಾಡಿ, ಅದೇ ಬೀಜಾಡಿಯವರು ಇವರು. ಸರ್, ಈಗ ನನಗೆ ನಿಮ್ಮ ಹಾಡುಗಳು ಲಾಕ್ಡೌನ್ ನಂತರದಲ್ಲಿ ತುಂಬಾ ಇಷ್ಟ ಆಗೋಕ್ ಶುರುವಾಯ್ತು. ಆ ಸಂದರ್ಭದಲ್ಲಿನೇ ಇವುಗಳೆಲ್ಲ ನೀವು ಮುಂಚೆ ಮಾಡಿರುವಂತ ರೆಕಾರ್ಡಿಂಗ್ ಎಲ್ಲವನ್ನು ಕೂಡ ಯೂಟ್ಯೂಬ್ ಹಾಕೊಂಡು ಬಂದ್ರಿ. ಅದಕ್ಕೊಂದು ಸ್ಟೋರಿ ಇದೆ, ಅದನ್ನ ಮತ್ತೆ ಮಾತಾಡೋಣ, ಇಲ್ಲ ಅಂತ ನಾನು ಹೇಳಲ್ಲ. ಈಗ ಸದ್ಯಕ್ಕೆ ರಾಘವೇಂದ್ರ ಬೀಜಾಡಿಯವರು ಏನ್ ಮಾಡ್ಕೊಂಡಿರೋದು ಅನ್ನೋದು ಕೆಲವರ ಪ್ರಶ್ನೆ ಆಗಿರಬಹುದು ಅಂತ ಅನ್ಕೊಂತೀನಿ. ಯಾಕಂದ್ರೆ ಹಾಡೇ ಜೀವನನ, ಅಥವಾ ಸುಗಮ ಸಂಗೀತದಲ್ಲೇ ಇವ್ರು ಇರೋದಾ, ಇವ್ರನ್ನು ನಾವು ನಮ್ಮ ಊರಿಗೆ ಕರೆಸಬಹುದಾ ಅಂತ ಯೋಚನೆ ಮಾಡೋರು ಇದಾರೆ. ಈಗ ಇವ್ರ ಫೋನ್ ನಂಬರ್ ಸಿಗುತ್ತಾ, ನಮ್ಮ ಊರಲ್ಲಿ ಈ ಸಲ ಗಣಪತಿ ಹಬ್ಬಕ್ಕೆ ನಾವು ಕರೆಸಬಹುದಾ, ಇಲ್ಲ ನಮ್ಗೆ ಯಾವ್ದಾದ್ರು ಪ್ರೋಗ್ರಾಮಿಗೆ ಇವ್ರು ಬರ್ತಾರೆ, ಅಷ್ಟು ಹೈಪ್ ಆಗಿದೆ ಸರ್. ಇದನ್ನ ಅತಿಶಯೋಕ್ತಿಗೆ ನಾನು ಹೇಳ್ತಾ ಇಲ್ಲ, ಇದನ್ನ ಖಂಡಿತವಾಗಿಯೂ ಆಡಿಯನ್ಸ್ ಈಗ ತಲೆಯಲ್ಲಿ ಇಟ್ಕೊಂಡಿರ್ತಾರೆ ಅಂತ. ಈಗ ಅವ್ರ ಕರ್ದಲ್ಲಿಗೆಲ್ಲ ನೀವು ಹೋಗೋಕ್ ಸಾಧ್ಯತೆ ಇದೆಯಾ, ಹೋಗೋಕ್ ಆಗತ್ತಾ, ಕೆಲಸ ಏನ್ ಮಾಡ್ಕೊಂಡಿದ್ದೀರಿ ಅಂತ? ನಾನು ಮೂಲತಃ ಸರ್ಕಾರಿ ಶಾಲೆಯ ಶಿಕ್ಷಕ. ಅಂದ್ರೆ ಟಿಪಿಕಲ್ ಉತ್ತರ ಕನ್ನಡದ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಕನ್ನಡ ಶಾಲೆ ಮೇಷ್ಟ್ರು. ಹೌದು. ಅಂದ್ರೆ ನಾನು ಈಗ ಶ್ರೀರಾಮ್ ನಗರಿ ಅಂತ ದೊಂಬಲೂರು ಹತ್ರ ಒಂದು ಶಾಲೆ ಇದೆ. ಆ ಶಾಲೆಯಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕ. ಅಲ್ಲಿ ನಾನು 1ರಿಂದ 5ನೇ ತರಗತಿಯ ಮಕ್ಕಳಿಗೆ ಪಾಠ ಮಾಡ್ತಾ ಇರ್ತಕ್ಕಂಥ ಸರ್ಕಾರಿ ಶಾಲೆಯ ಶಿಕ್ಷಕ. ಅಂಡ್ ಮೊದ್ಲಿಂದನೂ ನನ್ನ ಗುಣ ಸ್ವಲ್ಪ ಆಗಿರೋದು ಹೆಂಗೆ ಅಂದ್ರೆ ಒಂದ್ ಸ್ವಲ್ಪ ಕಪ್ಪೆ ಚಿಪ್ ತರ ಒಳಗನೆ ಸೇರ್ಕೊಂಡಿರ್ತೀನಿ. ಸ್ಟುಡಿಯೋ ಬಿಟ್ರೆ ರೆಕಾರ್ಡಿಂಗ್ ಆದ್ಮೇಲೆ ಅದನ್ನು ವಿಡಿಯೋ ಮಾಡಾದ್ಮೇಲೆ ಯೂಟ್ಯೂಬ್ ಬಿಡು, ಇಷ್ಟೇ ನನ್ನ ಕೆಲಸ ಮಾಡ್ಕೊಂಡೇ ಬಂದವನ್ನ. ಅದು ಯಾಕೆ ಹಂಗಂದ್ರೆ ಹೊರಗಡೆ ಕಾರ್ಯಕ್ರಮಗಳಿಗೆ ನಾನೇನೋ ಹೋಗೋ ಶುರು ಮಾಡಿದ್ರೆ ನಂಗೆ ರಜದ ಸಮಸ್ಯೆ. ಹಂಗಾಗಿ ನಾನೇನ್ ಮಾಡ್ತೀನಿ ಅಂದ್ರೆ ತುಂಬಾ ಕಡಿಮೆ ಕಾರ್ಯಕ್ರಮಗಳನ್ನು ಒಪ್ಕೊಳ್ತೀನಿ. ಒಪ್ಕೊಳ್ಳೋದೇ ಇಲ್ಲ ಅಂತಲ್ಲ, ತುಂಬಾ ಕಡಿಮೆ ಕಾರ್ಯಕ್ರಮಗಳನ್ನು ಒಪ್ಕೊಳ್ಳೋದು. ರೆಕಾರ್ಡಿಂಗ್ ಮ್ಯಾಕ್ಸಿಮಮ್ ಅಂದ್ರೆ ಶನಿವಾರ ಭಾನುವಾರಗಳು ಆರಾಮ ರೆಕಾರ್ಡಿಂಗ್ ಮಾಡ್ಕೋಬಹುದು ನಮ್ಮ ಪಾಡಿಗೆ ನಾವು. ಅದನ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗಂತ ಕಾರ್ಯಕ್ರಮಗಳನ್ನೇ ಮಾಡಲ್ವಾ, ಖಂಡಿತ ಮಾಡ್ತೀನಿ. ಆದ್ರೆ ಕಾರ್ಯಕ್ರಮಗಳಲ್ಲಿ ನಾನು ಸಿನಿಮಾ ಗೀತೆಗಳನ್ನು ಹಾಡ್ತೀನ, ಖಂಡಿತ ಹಾಡಲ್ಲ. ಓಕೆ, ಈಗ ಇರುವ ಫೇಮಸ್ ಭಾವಗೀತೆಗಳನ್ನು ಹಾಡ್ತೀನಿ ಒಂದಷ್ಟು. ಆದ್ರೆ ಒಂದಷ್ಟು ನನ್ನ ಕಂಪೋಸಿಷನ್ಸ್ ಅಂಡ್ ನನ್ನ ಗುರುಗಳ ಕಂಪೋಸಿಷನ್ಸ್ ನೀವು ಕೇಳದಲೇ ಇರುವ ಕಂಪೋಸಿಷನ್ಸ್ ಹಾಡ್ಬಿಡ್ತೀನಿ ನಾನು. ಫಾರ್ ಎಕ್ಸಾಂಪಲ್, ಎಲ್ಲರೂ ಗಣಪತಿಯ ಪ್ರಾರ್ಥನೆ ಅಂತ ಹೇಳ್ಬಿಟ್ಟು ಒಂದಷ್ಟು ಏನೇನೋ ಬೇರೆ ಬೇರೆ ಪ್ರಾರ್ಥನೆಗಳನ್ನ ಹಾಡ್ತಾರೆ. ನಾನ್ ಹಾಗಲ್ಲ. ನನ್ನ ಗುರುಗಳದೊಂದು ತುಂಬಾ ಟಿಪಿಕಲ್ ಪ್ರಾರ್ಥನೆ ಇದೆ, ಅದನ್ನ ಹಾಡ್ತೀನಿ. ಯಾವ್ದು ಗುರುಗಳದು? ಮಲ್ಲೇಶ್ವರ ಎನ್ ಶ್ರೀನಿವಾಸ್ ಉಡುಪ ಅವ್ರದೊಂದು ಪ್ರಾರ್ಥನೆ ಇದೆ. ಗಣಪ ನಿನಗೆ ಯಾಕೆ ಇಂಥ ಉದ್ದ ಸೊಂಡಿಲು, ನೆಗಡಿ ಬಂದರೆಷ್ಟು ಕಷ್ಟ ಒರೆಸಿಕೊಳ್ಳಲು. ಗಣಪ ನಿನಗೆ ಯಾಕೆ ಇಂಥ ಉದ್ದ ಸೊಂಡಿಲು, ದೊಡ್ಡ ಹಾವು ಯಾಕೆ ಬೇಕು ಹೊಟ್ಟೆ ಸುತ್ತಲು. ನಿನಗೆ ದೊಡ್ಡ ಹಾವು ಯಾಕೆ ಬೇಕು ಹೊಟ್ಟೆ ಸುತ್ತಲು. ದುಡ್ಡಿಲ್ಲವೇ ಪಾಪ ನಿನಗೆ ಬೆಲ್ಟು ಕೊಳ್ಳಲು. ದುಡ್ಡಿಲ್ಲವೇ ಪಾಪ ನಿನಗೆ ಬೆಲ್ಟು ಕೊಳ್ಳಲು. ಗಣಪ ನಿನಗೆ ಯಾಕೆ ಇಂಥ ಉದ್ದ ಸೊಂಡಿಲು. ಹೇಗಪ್ಪ ಒಪ್ಪಿದೆ ನೀಲಿ ಸವಾರಿಗೆ, ಹೇಗಪ್ಪ ಒಪ್ಪಿದೆ ನೀಲಿ ಸವಾರಿಗೆ, ಪುಟ್ಟ ಇಲಿ ಸವಾರಿಗೆ. ಇಲ್ಲವೇ ಕೈಲಾಸದಲ್ಲಿ ಬೇರೆ ಸಾರಿಗೆ, ಇಲ್ಲವೇ ಕೈಲಾಸದಲ್ಲಿ ಬೇರೆ ಸಾರಿಗೆ, ಸರ್ಕಾರಿ ಸಾರಿಗೆ. ಗಣಪ ನಿನಗೆ ಯಾಕೆ ಇಂಥ ಉದ್ದ ಸೊಂಡಿಲು, ಉದ್ದುದ್ದ ಸೊಂಡಿಲು, ಉದ್ದುದ್ದ ಸೊಂಡಿಲು. ಇದು ನೋಡಿ, ಯಾರೂ ಕೇಳಿರಲ್ಲ. ಆದ್ರೆ ಗಣಪತಿನ ಹಿಂಗೂ ಪ್ರಾರ್ಥನೆ ಮಾಡಬಹುದಾ?
ಇದು ನನ್ನ ಗುರುಗಳು ನನಗೆ ಹ. ಕಲಿಸಿಕೊಟ್ಟಿರುವ, ಹ. ಹಾಗೆ ನೋಡ್ತಾ ಹೋದ್ರೆ ಈಗ ಏನಾಗತ್ತೆ ಅಂದ್ರೆ, ನೀವು ಸುಗಮ ಸಂಗೀತವನ್ನ ಗರ್ತಿಕೆರೆ ರಾಘಣ್ಣವರಿಂದ ಕಲ್ತಿದ್ದೀರಾ ಅಂದ್ರೆ, ಈಗಿನ ಸುಗಮ ಸಂಗೀತ ಶಾಲೆಗಳ ಪ್ರಕಾರ ಅಲ್ಲಿ ಹೋಗಿ ಕೂತ್ಕೊಂಡು ಸುಗಮ ಸಂಗೀತವನ್ನ ಅಭ್ಯಾಸ ಮಾಡಿ ಏನೋ ಒಂದಷ್ಟು ಅವ್ರು ಹಾಡು ಹೇಳ್ಕೊಡ್ತಾರೆ, ಹಿಂಗೆಲ್ಲ ಕಲ್ತಿರೋದಲ್ಲ. ರಾಘಣ್ಣನ ಜೊತೆ ಟ್ರಾವೆಲ್ ಮಾಡ್ತಾ 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 ಅವ್ರು ಹಾಡೋ ಹಾಡುಗಳನ್ನೆಲ್ಲ ಕೇಳ್ತಾ ಬಂದನು. ಅವ್ರು ಹಾಡುವ ಕೆಲವೊಂದು ವಿಶಿಷ್ಟ ಗೀತೆಗಳನ್ನು ನಾನು ಹಾಡ್ತೀನಿ. ಆ್ಯಂಡ್ ನನ್ನ ಕಂಪೋಸಿಷನ್ನ ಕೆಲವು ವಿಶಿಷ್ಟ ಗೀತೆಗಳನ್ನ ಹಾಡ್ತೀನಿ. ಆ್ಯಂಡ್ ನನಗೆ ಇನ್ನೊಂದು ಏನಾಗಿದೆ ಅಂದರೆ, ಹೊಸ ಕವಿಗಳ ಸಂಯೋಜನೆ ಆ್ಯಂಡ್ ಹೊಸ ಕವಿಗಳ ಆಲೋಚನೆ, ಅವರ ಕವಿತೆಗಳನ್ನು ಹುಡುಕೋದ್ರಲ್ಲಿ ಭಾರಿ ಇಂಟ್ರೆಸ್ಟು. ಹೌದು, ಅದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾ ಹೇಳಲಾರೆ. ಈಗ ನೀವೇ ಹೇಳಿದಾಗೆ ನಿಮ್ಮ ಕವಿತೆ ನಿಮ್ಮ ಜೊತೆಗೆ ಇಟ್ಟುಕೊಳ್ಳಿರಿ 3 ವರ್ಷದಿಂದ ನಾನು ಯೂಟ್ಯೂಬ್ನಲ್ಲಿ ಹಾಕಿದ್ದೆ. ನಿಮ್ಮ ಕವಿತೆ ನಿಮ್ಮ ಜೊತೆಗೆ ಇಟ್ಟುಕೊಳ್ಳಿರಿ. ಮಲ್ಕೊಂಡ್ಬಿಟ್ಟಿತ್ತದು, ಯೂಟ್ಯೂಬ್ನಲ್ಲಿ ಓಡೇ ಇರಲಿಲ್ಲ. ಮೊನ್ನೆ ಪ್ರೋಗ್ರಾಮ್ ನಲ್ಲಿ ಇದ್ದಕ್ಕಿದ್ದ ಹಾಗೆ ಸುಮ್ಮನೆ ಕೊನೆಗೆ ಕಾರ್ಯಕ್ರಮದ ಕೊನೆಯಲ್ಲಿ ನಾವೇನಾದ್ರು ಒಂದು ಧನ್ಯವಾದ ಹೇಳಬೇಕಲ್ಲ. ನಾನು ಅವಾಗ ಏನು ಹೇಳಿದೆ ಅಂದ್ರೆ, ಒಂದು ಕವಿತೆ ಕಾಯಬಹುದು ಇಡೀ ಬಾಳನು, ಒಂದು ಕವಿತೆ ಕಾಡಬಹುದು ಇಡೀ ಬಾಳನು. ಅಂದ್ರೆ ಇವಾಗ ರಾಘವೇಂದ್ರ ಬಿಜಾಡಿ ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಬಟ್ ಇರಬೇಕು ಇರುವಂತೆ ಅಂದ ತಕ್ಷಣ ಗೊತ್ತು ನಮಗೆ ಅಂತ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ. ಅಂದ್ರೆ ಒಂದು ಕವಿತೆ ನಮ್ಮನ್ನು ಕಾಯುತ್ತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಅದು ಹೇಗೆ ಅನ್ನೋದನ್ನ ಒಂದು ಉದಾಹರಣೆಯಲ್ಲಿ ಆ ಕವಿತೆ ಮುಖಾಂತರ ನಾನು ಹೇಳಿದೆ. ಆ ಹಾಡನ್ನ ಆಕ್ಚುಲಿ ನನಗೆ ಕವಿಗಳು ಕಲಿಸಿದಾಗ ವಾಟ್ಸಪ್ಪಲ್ಲಿ ಬಂತು. ನಾನು ನನ್ನ ಮನೆಯ ಐತು ಮನೆಯಲ್ಲಿ, ನನ್ನ ಮಾವನ ಮನೇಲಿ ಏನೋ ಒಂದು ಕಾರ್ಯಕ್ರಮಕ್ಕೆ ಹೋದವನು, ಅಲ್ಲಿ ಏನೋ ಒಂದು ಕೆಲಸ ಮಾಡ್ತಾ ಕೂತಿದ್ವಿ. ನನ್ನ ಭಾವ ಬಲ್ಪ್ ಹಾಕ್ತಾ ಇದ್ದ. ಅವ್ನು ಪ್ರವೀಣ್ ಐತು ಮನೆ ಅಂತ ತುಂಬಾ ಅದ್ಭುತವಾಗಿ ಬರೀತಾನೆ, ಅವನು ತುಂಬಾ ಅದ್ಭುತವಾಗಿ ಬರೀತಾನೆ. ಅವನು ಏನೋ ಬಲ್ಪ್ ಚೇಂಜ್ ಮಾಡ್ತಿದ್ದವನು, ಭಾವ ಏನೋ ಒಂದು ಹೊಸ್ತು ಬಂದಿದೆ ಇಲ್ಲಿ ಎಂದೆ. ಏನ್ ಭಾವ ಅದು? ಚೆನ್ನಾಗಿದೆ, ಇದು ನಿನಗಿಷ್ಟ ಆಗತ್ತೆ, ಹೇಳಿ ನೋಡೋಣ ಹಂಗಾರೆ. ಈಗ ಅದನ್ನು ನಾನು ಓದಲ್ಲ, ನನ್ನ ಪಾಡಿ ನಾನು ಹಾಡ್ತೀನಿ ಅಂತ. ನನಗೆ ನನ್ನ ಗುರುಗಳಿಂದ ಬಂದಂಥ ಒಂದು ದೊಡ್ಡ ವರ ಅಂದರೆ, ನಾನು ಕವಿತೆಯನ್ನು ನನ್ನ ಪಾಡಿಗೆ ನಾನು ಹಾಡ್ಕೊಳ್ತಾ ಹೋಗ್ತೀನಿ. ನಾನು ಕಂಪೋಸ್ ಮಾಡೋದು ಅಂದ ತಕ್ಷಣ ಹಾರ್ಮೋನಿಯಂ ಇಟ್ಕೊಂಡು ಇನ್ನೇನೋ ಮಾಡ್ಕೊಂಡು ಮಾಡಲ್ಲ. ಹಾಡೇ ಹಾದಿಯ ತೋರಿತು. ಹಾಡು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಹಾದಿಯನ್ನು ತೋರಿಸ್ತಾ ಹೋಗುತ್ತೆ. ನಾನು ಅದನ್ನು ನೋಡ್ಕೊಳ್ತಾ ಹಾಡ್ತಾ ಹೋದೆ. ಹಾಡಿದ್ದು ಆವಾಗ ರೆಕಾರ್ಡ್ ಮಾಡಿದೆ, ಆವಾಗ ಹಿಟ್ಟಾಗಲಿಲ್ಲ. ಮೊನ್ನೆ ಪ್ರೋಗ್ರಾಮಲ್ಲಿ ಹಿಟ್ಟಾಯಿತು. ಆವಾಗ ಹಾಡಿದ್ದು ಹಿಂಗೆ ಇತ್ತು. ನನ್ನ ಪಾಡಿ ನಾನು ಕೂತ್ಕೊಂಡಿದ್ದೆ, ನನ್ನ ಭಾವ ಬಲ್ಬ್ ಚೇಂಜ್ ಮಾಡ್ತಾ ಇದ್ದ, ನಾನು ಸುಮ್ಮನೆ ಟೇಬಲ್ ಹಿಡ್ಕೊಂಡು ಕೂತ್ಕೊಂಡಿದ್ದವನು ಬಂತು ಭಾವ ಅಂತ ಹೇಳಿದಾಗ ಅದು ಬಂದಿದ್ದನ್ನ ನಾನು ಹಾಡಿದ್ದು. ಹೇಗೆ ಹಾಡಿದ್ದೆ? ನಿಮ್ಮ ಕವಿತೆ ನಿಮ್ಮ ಜೊತೆಗೆ ಇಟ್ಟುಕೊಳ್ಳಿರಿ, ಬಿಗುಮಾನವ ತೊರೆದು ಒಳಗೆ ಬಿಟ್ಟುಕೊಳ್ಳಿರಿ, ಒದ್ದೆ ತಲೆಯ ಒರೆಸುವಾಗ ಹೇಳಿಕೊಳ್ಳಿರಿ, ಒದ್ದೆ ತಲೆಯ ಒರೆಸುವಾಗ ಹೇಳಿಕೊಳ್ಳಿರಿ, ನಿಮ್ಮ ನಗಲಿ ಹೋಗದಂತೆ ಕೇಳಿಕೊಳ್ಳಿರಿ, ನಿಮ್ಮ ಕವಿತೆ ನಿಮ್ಮ ಜೊತೆಗೆ ಇಟ್ಟುಕೊಳ್ಳಿರಿ, ಬಿಗುಮಾನವ ತೊರೆದು ಒಳಗೆ ಬಿಟ್ಟುಕೊಳ್ಳಿರಿ, ಬೆಳಗು ಬಾನಿನಲ್ಲಿ ಕವಿತೆ ಹಾರಿಕೊಳ್ಳಲಿ, ಕತ್ತಲಲ್ಲಿ ಮತ್ತೆ ಎದೆಯ ಗೂಡು ಸೇರಲಿ, ಬೆಳಗು ಬಾನಿನಲ್ಲಿ ಕವಿತೆ ಹಾರಿಕೊಳ್ಳಲಿ, ಕತ್ತಲಲ್ಲಿ ಮತ್ತೆ ಎದೆಯ ಗೂಡು ಸೇರಲಿ, ಅಲ್ಲಿ ಇಲ್ಲಿ ಹೋಗಿ ಬರಲಿ ಇಲ್ಲ ತೊಂದರೆ, ಅಲ್ಲಿ ಇಲ್ಲಿ ಹೋಗಿ ಬರಲಿ ಇಲ್ಲ ತೊಂದರೆ, ಒದ್ದೆಯಾಗಬಹುದು ದೊಡ್ಡ ಮಳೆಯು ಬಂದರೆ, ಒದ್ದೆಯಾಗಬಹುದು ದೊಡ್ಡ ಮಳೆಯು ಬಂದರೆ, ನಿಮ್ಮ ಕವಿತೆ ನಿಮ್ಮ ಜೊತೆಗೆ ಇಟ್ಟುಕೊಳ್ಳಿರಿ, ಬಿಗುಮಾನವ ತೊರೆದು ಒಳಗೆ ಬಿಟ್ಟುಕೊಳ್ಳಿರಿ. ನನಗೆ ಈ ಪದ್ಯದಲ್ಲಿ 2ನೇ ಚರಣ ಭಾರಿ ಇಷ್ಟ. ಎಲ್ಲ ಕಾಲದಲ್ಲೂ ಕವಿತೆ ಕಾದುಕೊಳ್ಳಿರಿ, ಯಾರೇ ನಿಮ್ಮ ನೋಯಿಸಲಿ ಹಾಡಿಕೊಳ್ಳಿರಿ, ಎಲ್ಲ ಕಾಲದಲ್ಲೂ ಕವಿತೆ ಕಾದುಕೊಳ್ಳಿರಿ, ಯಾರೇ ನಿಮ್ಮ ನೋಯಿಸಲಿ ಹಾಡಿಕೊಳ್ಳಿರಿ, ಕಾವ್ಯವಿರದ ಲೋಕವ ನರ ತಾಳಲಾರನು, ಕಾವ್ಯವಿರದ ಲೋಕವ ನರ ತಾಳಲಾರನು, ಒಂದು ಕವಿತೆ ಕಾಡಬಹುದು ಇಡೀ ಬಾಳನು, ಒಂದು ಕವಿತೆ ಕಾಯಬಹುದು ಇಡೀ ಬಾಳನು. ಈ ಥರದ ಗೀತೆಗಳು ಈಗಿನ ಜನಾಂಗಕ್ಕೆ ಇಷ್ಟ ಆಗುತ್ತೋ ಇಲ್ಲ ಗೊತ್ತಿಲ್ಲ.
ಇಷ್ಟ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಮೊನ್ನೆ ಅದನ್ನು ಸುಳ್ಳು ಮಾಡಿ ಇಷ್ಟ ಆಗುತ್ತೆ, ಆಗಿರೋದಕ್ಕೆ ಸಾಕ್ಷಿ ಇದೆ. ಜೊತೆಗೆ ಇನ್ನು ಮುಂದಿನ ತಲೆಮಾರು ವಾಪಸ್ ರಿವರ್ಸ್ ಇಲ್ಲಿಗೆ ಬರ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ. ಯಾಕಂದ್ರೆ ಹಿಂದೆ ಭಾವಗೀತೆಗಳನ್ನ ಕೇಳುವವರ ಸಂಖ್ಯೆ ತುಂಬಾ ಜಾಸ್ತಿ ಇತ್ತು, ಈ ರೇಡಿಯೋದಲ್ಲಾಗಿರ್ಬಹುದು ಅಥವಾ ಕ್ಯಾಸೆಟ್ಗಳ ಯುಗದಲ್ಲಾಗಿರ್ಬಹುದು. ಈ ಭಾವಗೀತೆ ಅಂತ ಹೇಳಿದ ತಕ್ಷಣ ನಮಗೆ ಒಂದಿಷ್ಟು ಹಾಡುಗಳು ಕಂಠಪಾಠ ಆಗಿರುವಂಥದ್ದು ಇದೆ. ಸೊ ಅದಾದ ನಂತರ ಮತ್ತೆ ಸಿನಿಮಾಗೆ ಹೋದ್ವಿ, ಅಲ್ಲಿ ಒಂದಿಷ್ಟು ಧಾಮ್ ಧೂಮ್ ಎಲ್ಲವನ್ನು ಅನುಭವಿಸ್ಬಿಟ್ವಿ. ಯಾಕೋ ಇದು ಒಂಥರ ವಾಮಿಟ್ ಆಯ್ತಲ್ಲ ಅನ್ನೋ ಲೆವೆಲ್ಗೆ ನಾವು ರೀಚ್ ಆದ್ವಿ. ಈಗ ಮತ್ತೆ ಪುನಃ ಇದೇ ತರದ ಹಾಡುಗಳಿಗೆ, ಅದರಲ್ಲಿ ನಿಮ್ಮ ಅಭಿವ್ಯಕ್ತತೆಯಲ್ಲಿ ನನಗೆ ಇಷ್ಟ ಆಗೋದೇನಪ್ಪ ಅಂತ ಹೇಳಿದ್ರೆ, ಅನೇಕ ಹೊಸ ಕವಿಗಳನ್ನ ಅವರು ಬರೆದಿರುವಂಥ ಪದ್ಯಗಳನ್ನೂ ಕೂಡ ನೀವು ಅಡಕ ಮಾಡಿಕೊಂಡು ಅದನ್ನ ಜನತೆಗೆ ಕೊಟ್ರಿ. ಅದರ ಸಾಕ್ಷಿಯೇ ಇವತ್ತು ನಾವಿಲ್ಲಿ ನಿಂತಿರೋದು ಅಂಥದ್ದು ಅನ್ನೋದು ಇದು ಸತ್ಯ. ಅದ್ರ ಜೊತೆಗೆ ನಿಮ್ಮ ಇಡೀ ಬದುಕಲ್ಲಿ ಸುಮಾರು ಪ್ರಶಸ್ತಿಗಳು ಕೂಡ ಬಂದಿದೆ. ಬಹುಶಃ ಪ್ರಶಸ್ತಿಗಳಿಗೆ ಒಗ್ಗಿಕೊಂಡು ಬದುಕಿದವರು ನೀವಲ್ಲ ಅನ್ನೋದು ನನಗೂ ಕೂಡ ಗೊತ್ತು. ಆದರೆ ಇಲ್ಲಿದೆ, ಅದನ್ನು ನಮ್ಮ ವೀಕ್ಷಕರಿಗೆ ಒಂದ್ಸಲ ತೋರಿಸೋಣ. ನೋಡಿ, ಇಲ್ಲೆಲ್ಲ ನೀವು ಕಾಣಬಹುದು ಅವರ ಗಾಯನಕ್ಕೆ ಬಂದಿರುವಂತಹ ಪ್ರಶಸ್ತಿ ಪತ್ರಗಳಲ್ಲಿದೆ. ಉಪಾಸನ ಪ್ರಶಸ್ತಿ ಬಂದಿದೆ. ಅದರಲ್ಲಿ ಆಕ್ಚುಲಿ ಆ ಉಪಾಸನ ಪ್ರಶಸ್ತಿ ಇದೆಯಲ್ಲ, ಅದನ್ನ ನಾನು ಮುಖ್ಯ ರಿಜಿಸ್ಟರ್ ಮಾಡ್ಬೇಕು. ಯಾಕಂದ್ರೆ ಉಪಾಸನಾ ಮೋಹನ್ ಅವರು ಸುಗಮ ಸಂಗೀತದಲ್ಲಿ ಈಗಿನ ನಮ್ಮ ಸಂಯೋಜಕರಲ್ಲಿ ತುಂಬಾ ಸಂಘಟನಾತ್ಮಕವಾಗಿ ಕೂಡ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಅವ್ರು ಹೆಂಗೆ ಅಂದ್ರೆ ಈ ತರದವರನ್ನು ಹುಡುಕಿ ಪ್ರತಿ ವರ್ಷ ಉಪಾಸನಾ ಪ್ರಶಸ್ತಿ ಅಂಡ್ ನಾದೋಪಾಸನ ಪ್ರಶಸ್ತಿ ಅಂತ ಕೊಡ್ತಾರೆ. ಅವರು ನನಗೆ ಆಕ್ಚುಲಿ ನೀವು ನಂಬಬೇಕು, ಇದು ನನಗೆ ಬಂದಂತ ನನ್ನ ಜೀವನದ ಮೊದಲನೇ ಪ್ರಶಸ್ತಿ. ವಾವ್! ನೋಡಿ, ಭಾವಗೀತೆಗಳ ಪರಿಚಾರಕರಾಗಿ ನೂರಾರು ಪ್ರತಿಭೆಗಳನ್ನ ಬೆಳಕಿಗೆ ತಂದಿರೋದಕ್ಕೆ ಸಿಕ್ಕಿರೋದಿದು. ನೋಡಿ, 15 ವರ್ಷಗಳಿಗೂ ಹೆಚ್ಚು ಕಾಲ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಗಾಯಕರಾಗಿ ಬೋಧಕರಾಗಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಕ್ಕೆ ಕೊಟ್ಟಿರುವಂತದ್ದು ಇದು. ಇದನ್ನ 2019ರಲ್ಲಿ ಕೊಟ್ಟಿದ್ದು. ಹೌದು, 2019ರಲ್ಲಿ ಕೊಟ್ಟಿದ್ದು. ಈ ತರದ ಅನೇಕ ಪ್ರಶಸ್ತಿಗಳು ಇವ್ರಿಗೆ ಬಂದಿದೆ. ಬಹುಶಃ ಇನ್ನು ಮೇಲೆ ಅದರ ಸಂಖ್ಯೆ ದ್ವಿಗುಣ ಆಗತ್ತೆ ಅಂತ ನಾನು ನಂಬಿದ್ದೀನಿ. ಆಗತ್ತೆ ಕೂಡ, ಹೌದು, ಅದರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ನಾನು ಯಾಕೆ ಉಪಾಸನಾ ಪ್ರಶಸ್ತಿ ಬಗ್ಗೆ ವಿಶೇಷವಾಗಿ ಮಾತಾಡ್ತೀನಿ ಅಂಡ್ ಎಮೋಷನಲ್ ಆಗ್ತೀನಿ ಅಂದ್ರೆ, ಅವರು ಒಬ್ಬ ಸುಗಮ ಸಂಗೀತ ಸಂಯೋಜಕರು, ನಾನು ಒಬ್ಬ ಸುಗಮ ಸಂಗೀತ ಸಂಯೋಜಕ. ಆದ್ರೆ ನಮ್ಮಿಬ್ಬರ ನಡುವೆ ಯಾವುದೇ ರೀತಿಯಾದಂತ ಮಾತ್ಸರ್ಯ ಅಲ್ಲ, ಅಂದ್ರೆ ವೃತ್ತಿ ಮಾತ್ಸರ್ಯ ಅಂತ ಇರುತ್ತಲ್ಲ, ಅದಿಲ್ಲ. ಅವ್ರು ಯಾವಾಗ್ಲೂ ಹೇಳ್ತಿರ್ತಾರೆ, ಬಿಜಾಡಿ ತುಂಬಾ ಚೆನ್ನಾಗಾಯ್ತು ಕಣ ಇದು, ನಿನಗೆ ಈ ವರ್ಷ ನಾನು ಈ ಪ್ರಶಸ್ತಿನ ಕೊಡ್ತಾ ಇದ್ದೀನಿ ಅಂತ ನಾನು ಸ್ಟನ್ ಆಗೋಗ್ಬಿಟ್ಟೆ. ನಾನು ಇದನ್ನ ಯಾಕೆ ಸಾರ್ ನಂಗೆ ಕೊಡ್ತಾ ಇದ್ದೀರಿ ಅಂದ್ರೆ, ಇಲ್ಲ ಇದನ್ನ HSV ಕೂಡ ಒಪ್ಕೊಂಡಿದ್ದಾರೆ, ಲಕ್ಷ್ಮಣ್ ರಾವ್ ಕೂಡ ಒಪ್ಕೊಂಡಿದ್ದಾರೆ. ನಾನು ಈ ವರ್ಷ ನನಗೆ ಈ ಪ್ರಶಸ್ತಿ ಕೊಡ್ಬೇಕು ಅಂತಿದ್ದೀನಿ ಅಂತ. ಬೋಣಿ ಅಂತ ನಮ್ಮ ಬಯಲ್ಸಿ ಮೇಲೆ ಒಂದು ಒಳ್ಳೆ ಭಾಷೆ ಇದೆ. ಅಂದ್ರೆ ವ್ಯಾಪಾರ ಶುರು ಮಾಡ್ಬೇಕಾದ್ರೆ ಬೋಣಿ ಆಗೋದು ಅಂತ. ನನಗೆ ಈ ಪ್ರಶಸ್ತಿ ಬೋಣಿ. ಅದಾದ್ಮೇಲೆ ಸಂಗೀತ ಕಲಾನಿಧಿ ಬಂತು, ನಾದಸಿರಿ ಬಂತು, ಅದಾದ್ಮೇಲೆ ಗಾಯನ ಗಂಗಾ ಬಂತು, ಪರಿಣಿತಿ ರಾಷ್ಟ್ರೀಯ ಪ್ರಶಸ್ತಿ ಬಂತು. ಆದ್ರೆ ಅದೆಲ್ಲದಕ್ಕೂ ಮೂಲ ಇವ್ರು ಗುರುತಿಸ್ಕೊಟ್ಟಿದ್ದು. ಈಗಲೂ ಕೂಡ ಅವರು, ಈಗ ನೋಡಿ, ನಮ್ದು ನೆಕ್ಸ್ಟ್ ಆಗಸ್ಟ್ 31ನೇ ತಾರೀಕು ಕಾಳಿಂಗರಾಯರ ಜನ್ಮದಿನ ಇದೆ. ಅವತ್ತು ನಾವು ವರ್ಲ್ಡ್ ಸುಗಮ ಸಂಗೀತ ಡೇ ಅಂತ ಮಾಡ್ತಾ ಇದೀವಿ. ಅದನ್ನ ವಿಶ್ವ ಸುಗಮ ಸಂಗೀತ ದಿನ ಅಂತ. ಈ ತರದ ಕೆಲವೊಂದನ್ನ ಅವರು ಮಾಡ್ತಾರೆ. ಅಂದ್ರೆ ಅವರು ಅದನ್ನ ಸಂಘಟನಾತ್ಮಕವಾಗಿ ತಾವೇ ಮುಂದಿಟ್ಕೊಂಡು ಮಾಡ್ತಾರೆ. ಅಂದ್ರೆ ಒಬ್ಬ ಸಂಯೋಜಕ ಮತ್ತೊಬ್ಬ ಸಂಯೋಜಕನನ್ನ ಚೆನ್ನಾಗ್ ಮಾಡಿದ್ಯಾ ಕಣೆ ಅಂತ ಬೆಂತಟ್ಟದಿದೆಯಲ್ಲ, ಅದು ಭಾರಿ ಕಡಿಮೆ ನಮ್ಮ ನಡುವೆ. ಆದ್ರೆ ಅವ್ರು ಮಾಡಿದ್ರು. ನಾನು ಅದಕ್ಕೆ ಯಾವಾಗ್ಲೂ ಅವರನ್ನ ಹಾಗೆ ನೆನೀತೀನಿ. ನಾನೀಗ ನನ್ನ HSV ಅವ್ರನ್ನ ನೆನೆಯೋದು, ನನ್ನ ಗರ್ತಿಕೆರೆ ರಾಘಣ್ಣ ಅವ್ರ ನೆನೆಯೋದು, ಉಪಾಸನಾ ಮೋಹನ್ ಅವ್ರ ನೆನೆಯೋದು ಈ ಕಾರಣಕ್ಕೋಸ್ಕರನೇ. ಅಂದ್ರೆ ಇವ್ರು ಎಲ್ಲರೂ ಕೂಡ ನನ್ನ ಮೇಲೆ ಆ ರೀತಿಯ ಪ್ರೀತಿಯನ್ನು ತೋರಿಸ್ಯಾರ. ಆ ಪ್ರೀತಿ ನಾನು ನಿಮಗೆಲ್ಲರಿಗೂ ಕೊಡ್ತಾ ಇದ್ದೀನಿ ಅಷ್ಟೇ, ಬಿಟ್ಬಿಟ್ರೆ ಮತ್ತಿನ್ನೇನು ಇಲ್ಲ. ಈಗ HSV ಅವ್ರ ವಿಚಾರಕ್ಕೆ ತಗೊಂಡ್ರು, ನೀವು ಇತ್ತೀಚೆಗೆ ಅವ್ರನ್ನ ಭೇಟಿ ಆಗಿದ್ದು, ಅದಕ್ಕೂ ಒಂದು ಕತೆ ಇದೆ, ಅವ್ರ ಮನೆಗೆ ಹೋಗಿದ್ದು, ಅದೆಲ್ಲ ನನಗೆ ಗೊತ್ತು. ಸೊ ಆದ್ರೂ ನಿಮ್ಮನ್ನ ಆ ಟೈಮಲ್ಲಿ ಒಂದು ಹಾಡು ಹೇಳೋ, ಬಂದಿದ್ಯಾ ಮನೆಗೆ ಒಂದು ಹಾಡು ಹೇಳು ಅಂತ ಹೇಳಿದ್ದು ಉದಾಹರಣೆಯು ಕೂಡ ಇದೆ. ಈಗ ನಾರ್ಮಲಿ ಯಾರ್ದಾರು ತುಂಬಾ ದೊಡ್ಡ ವ್ಯಕ್ತಿಯ ಮನೆಗೆ ಹೋದಾಗ ನಮ್ಗೆ ಅದು ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಸಿಕ್ಕಿದೆ ಅಂದ್ರೆ ಅದು ನಿಮ್ ಪುಣ್ಯನೂ ಇದೆ ನಾನು ಅಂದ್ಕೊಂತೀನಿ. ಖಂಡಿತ.